ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ಇದು ನಮ್ಮ ಸೈಡಲ್ಲಿ ಕಡ್ಗಿ ಅಂತ ಹೇಳ್ತೀವಿ, ಕೆಲವರು ತುಳುವಲ್ಲಿ ಗುಜ್ಜಿ ಏನೋ ಹೇಳ್ತಾರೆ. ಸೊ ಇದ್ರದ್ದು ಇವತ್ತು ಕಬಾಬ್ ಮಾಡಿ ತೋರಿಸ್ತೀನಿ. ಫಸ್ಟಿಗೆ ಇದನ್ನು ಕತ್ತರಿಸ್ಲಿಕ್ಕೆ ಮೊದಲು ನಾವು ಕೈಗೆ ಎಣ್ಣೆನ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಸೊನೆ ಎಲ್ಲ ಕೈಗೆ ತಾಗುತ್ತೆ. ಹಾಗಾಗಿ ಕೈಗೆ ಚೆನ್ನಾಗಿ ಎಣ್ಣೆನ ಸವರ್ಕೊಳ್ಬೇಕು. ನಂತರ ಇದರದ್ದು ಸಿಪ್ಪೆ ಎಲ್ಲ ಫಸ್ಟು ತೆಗಿಬೇಕು. ಈ ಥರ ಸಿಪ್ಪೆ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಈ ಥರ ಸಿಪ್ಪೆನ ತೆಕ್ಕೊಳ್ಬೇಕು. ತುಂಬ ಕಷ್ಟ ಸಿಪ್ಪೆ ತೆಗೆದು ಇದು. ಇವಾಗ ಇದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿ ಇರುತ್ತೆ ಇದು. ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಬೇಕು. ನಾವು ಕಬಾಬಿಗೆ ಎಷ್ಟು ಚಿಕನಲ್ಲಿ ಇವಾಗ ಕಬಾಬಿಗೆ ಎಷ್ಟು ಪೀಸ್ ಮಾಡ್ಕೊಳ್ತೀವಿ ನೋಡಿ, ಅಷ್ಟೇ ದೊಡ್ಡದು ಮಾಡ್ಕೊಳ್ಬೇಕು. ಈ ಥರ ಪೀಸ್ ಮಾಡ್ಕೊಳ್ಬೇಕು. ಈ ಥರ ಪೀಸ್ ಮಾಡಿಕೊಂಡು ಕುಕ್ಕರಿಗೆ ಹಾಕಿ 1 ವಿಸಿಲು ತೆಗಿಬೇಕು. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಕುಕ್ಕರಿಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಒಂದಿಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ತೆಗೋಣ. ಕಬಾಬ್ಗೆ ಮಸಾಲ ಪುಡಿ ಮಾಡೋಣ. ಇವಾಗ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಾಗಿ ನಿಮಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ಧನಿಯಾ ಪೌಡರ್ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 1/2 ಸ್ಪೂನು ಜೀರಾ ಪೌಡರು, ಗರಂ ಮಸಾಲ ಪೌಡರ್ 1/2 ಸ್ಪೂನು, ಅರಿಶಿನ 1/2 ಸ್ಪೂನು, ಪೆಪ್ಪರ್ ಪೌಡರ್ 1/2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಅಕ್ಕಿ ಹಿಟ್ಟು, 1 ಚಮಚ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. 10 ಕಡಿ ಲಿಂಬೆ ರಸ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದಕ್ಕೆ ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಡ್ ಕಲರ್ ಬೇಕಾದರೆ ನೀವು ಹಾಕ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ. ನಾನಿಲ್ಲಿ ಸೇರಿಸ್ತಾ ಇಲ್ಲ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೆಂದಿದೆ. 1 ವಿಸಿಲ್ ಹಾಕಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಸೋಸ್ಕೊಂಡಿದ್ದೀನಿ. ಇವಾಗ ಮಸಾಲಕ್ಕೆ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದು ಮಸಾಲ ಎಲ್ಲ ಹಿಡಿಬೇಕು. 10 ಮಿನಿಟ್ಸು ಇದನ್ನು ಸೈಡಲ್ಲಿ ಎತ್ತಿಡಿ. ಚೆನ್ನಾಗಿ ಮಸಾಲ ಎಲ್ಲ ಹಿಡಿಯುತ್ತೆ. ಇವಾಗ ತವದ ಮೇಲೆ ಎಣ್ಣೆನ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಒಂದೊಂದೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ 2 ಸೈಡು ಫ್ರೈ ಮಾಡಬೇಕು. ಚಿಕನ್ ಕಬಾಬ್ ಅಷ್ಟೇ ಚೆನ್ನಾಗಿರೋ ಕಡ್ಗಿ ಕಬಾಬ್ ರೆಡಿಯಾಗುತ್ತೆ. ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಫ್ರೈ ಮಾಡಬೇಕು, ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಸಖತ್ತಾಗುತ್ತೆ. ಎಲ್ಲಾದರೂ ನಿಮ್ಮ ಕಡೆ ಈ ಥರ ಕಡ್ಗಿ ಸಿಕ್ಕಿದರೆ ಈ ಥರ ಕಬಾಬ್ ಫ್ರೈ ಮಾಡಿ, ತುಂಬ ಟೇಸ್ಟ್ ಆಗುತ್ತೆ.
ಫ್ರೆಂಡ್ಸ್, ಎಷ್ಟು ಸೂಪರಾದಂತಹ ಕಡ್ಗಿ ಕಬಾಬ್ ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ, ಸೂಪರಾಗಿರುತ್ತೆ. ಹೀಗೆ ನಾನು ಹಾಕುವ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.